ಮಧುರನಾದದಿ ಮುಕ್ತಮಲ್ಲಯ ಮಾರುತಕ ತಲೆಯನ ಬಾರಸಕ್ಕೆ ಹೋಗುವ ರಾಸ ಕೀಣೆಯಾಡುವ ಬಾರಸೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ
ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪಕೃಷ್ಣದಿ ಆನಂದಿಸುತ್ತ ಬಂದ ನೋಡೆ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪಕೃಷ್ಣದಿ ಆನಂದಿಸುತ್ತ ಬಂದ ನೋಡೆ ರೂಪ ಬಂದ ನೋಡೆ ಲಾಪಟೋಪ ಲಾಪಟೋಪ ಬಂದ ನೋಡೆ ಗೋಪ ರೂಪ ಬಂದ ನೋಡೆ ಲಾಪಟೋಪ ಲಾಪಟೋಪ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಗೋಪ ನದಿ ಆನಂದಿಸುತ್ತ ಬಂದ ನೋಡೆ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಚಂದ್ರದಿಂದ ಬಂದ ನೋಡೆ ಕುಣಿತ ಭಜನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಭಗವದ್ಭಕ್ತರೆಲ್ಲರೂ ಮಕ್ಕಳಿಗಾಗಿ ಚಪ್ಪಾಳೆ ತಟ್ಟುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಜೋರಾದ ಚಪ್ಪಾಳೆ ಮಕ್ಕಳಿಗಾಗಿ. ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ 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 ಪವನಪುತ್ರ ಹನುಮಾನ್ ಕಿ ಜೈ. ಅಂಜನೇಯ ಬಲ ಭೀಮ ಭಕ್ತವರ ಅದುಷ್ಟ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನಪುತ್ರ ಹನುಮಾನ್ ಕಿ ಜೈ. ಅಂಜನೇಯ ಬಲ ಭೀಮ ಭಕ್ತವರ ಅದುಷ್ಟ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನಪುತ್ರ ಹನುಮಾನ್ ಕಿ ಜೈ. ಜೈ ಹನುಮಾನ್ ಜೈ ಪವನ್ ನಿರ್ಬಲ ಧೈರ್ಯಗಳ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ನಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ. ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನಪುತ್ರ ಹನುಮಾನ್ ಕಿ ಜೈ. ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವನ್ ಪವನಪುತ್ರ ಹನುಮಾನ್ ಕಿ ಜೈ. ಜೈ ಶ್ರೀರಾಮ್
जय राम जय जय राम ರಾಮ ಸೇವೆಯ ಕೊಡು श्रीराम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय हनुमान जय जय हनुमान जय गुरु जय जय हनुमान ರಾಮ ಸ್ಮರಣೆ ಕೊಡು श्रीराम जय राम जय जय राम ರಾಮ ಸೇವೆಯ ಕೊಡು श्रीराम जय राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय हनुमान जय जय हनुमान जय गुरु जय जय हनुमान ದಾಸ ಕೇಶವದತ್ತ ಮಾರುತಿ ಹನುಮಾನ್ हनुमंता हनुमंता मारुतिराय हनुमंता ದಾಸ ಕೇಶವದತ್ತ ಮಾರುತಿ ಹನುಮಾನ್ ದಾಸಾಗ್ರೇಸರ ಜೈ ಬಲ ಭೀಮಾ जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवन पुत्र हनुमान की जय ಅಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय हनुमान जय जय हनुमान जय गुरु जय जय हनुमान ಅಂಜನೇಯ ಬಲ ಭೀಮ ಭಕ್ತವರ ಅತುಲಿತ ಬಲಧಾಮ ಹನುಮಂತ ಎಂಬ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय हनुमान 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 पवन पुत्र हनुमान की जय राम 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 जय राम 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 जय राम
ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ಭಜನದ ಸ್ವರಕ ಪಾರುವನ ಸನ್ನಿಧಿ ಸೇರಿದ ವೇಗವನ ಭಜನದ ಸ್ವರಕ ಪಾರುವನ ನಿನ್ನ ಸನ್ನಿಧಿ ಸೇರಿದ ವೇಗವನ ಕಲ್ಲಡಿ ನಿಲಯಾಯ ನಿನ್ನ ಮಹಿಮೆಯ ತೋಜಾಯ ಸತ್ಯ ಧರ್ಮದ ಬುಲೆಟಿನಗೆ ಸತ್ಯ ಧರ್ಮದ ಬುಲೆಟಿನಗೆ ಭಜನದ ಸ್ವರಕ ಪಾರುವನ ನಿನ್ನ ಸನ್ನಿಧಿ ಸೇರಿದ ವೇಗವನ ಕುಣಿತ ಭಜನೆ ಮುಂದುವರಿಯಲಿದೆ. ಪಾನೀಯದ ವ್ಯವಸ್ಥೆಗಾಗಿ 5 ನಿಮಿಷಗಳ ವಿರಾಮ.
ಕುಣಿತ ಭಜನೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಇನ್ನು ಕೇವಲ 2 ಅಥವಾ 3 ಭಜನೆ ಮಾತ್ರ ಬಾಕಿ ಇದೆ. ಕುಣಿತ ಭಜನೆಯ ನಂತರ ಶ್ರೀ ವಿಷ್ಣುಮೂರ್ತಿ ದೇವರ ಕುಳಿಚಾಟಂ ಮುಂದುವರಿಯಲು ಕಾರ್ಯಕ್ರಮ ನಡೆಯಲಿದೆ. ಕುಳಿಚಾಟಂ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ಶಕ್ತಿ ಕಲಾ ಹಾಗೂ ಕ್ರೀಡಾ ಸಂಸ್ಥೆ ಶಕ್ತಿನಗರ ಪಂದ್ಯೋಳು ಇವರ ಸಾಂಸ್ಕೃತಿಕ ಕಾರ್ಯಕ್ರಮ ವೇದಿಕೆಯಲ್ಲಿ ಮುಂದುವರಿದಿದೆ. ഇരുമുടിതായി ഒരു മനതായി ഗുരുവിനെ നീ വന്നു ഇരുവിനെ തീർക്കും യുവനെയും വെല്ലും തിരുവടിയെ കാണ വന്നോ ക്ലോസ് അപ്പ് ആക്കണ്ട ദൈവ സ്വാമിയേ
ಧನ್ಯವಾದಗಳು. ಸಮಯದ ಅಭಾವದಿಂದ ಕುಣಿತ ಭಜನೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಶಕ್ತಿ ಕಲಾ ಹಾಗೂ ಕ್ರೀಡಾ ಸಂಸ್ಥೆ ಶಕ್ತಿನಗರ ಬಂದಿಗಳು ಇವರ ಧಾರ್ಮಿಕ ಸಭೆ ಮುಂದುವರಿಯಲಿದೆ. ಇಷ್ಟರ ತನಕ ಕುಣಿತ ಭಜನೆಯ ಸೇವೆಯನ್ನ ಮಾಡಿದಂತಹ ದುರ್ಗಾ ಶಕ್ತಿ ಕುಣಿತ ಭಜನಾ ತಂಡ ಪರಂಬರ ಕೈಯಾರು, ಸತ್ಯನಾರಾಯಣ ಕುಣಿತ ಭಜನಾ ತಂಡ ಕುಗಳೂರು, ಸ್ವಾಮಿ ಕೊರಗುಚ್ಚ ಕುಣಿತ ಭಜನಾ ತಂಡ ವೀರನಗರ ಅಡ್ಕ, ಶ್ರೀ ಭಗವತಿ ಕುಣಿತ ಭಜನಾ ತಂಡ ಪ್ರಗತಿ ನಗರ ಮುಟ್ಟ, ಅಡ್ಕ ಶ್ರೀ ಭಗವತಿ ಕುಣಿತ ಭಜನಾ ತಂಡ ಮುಟ್ಟ. ಇದರ ಎಲ್ಲ ಮಕ್ಕಳಿಗೆ ತಾಯಿ ಭಗವತಿ ಮಾತೆಯು, ವಿಷ್ಣುಮೂರ್ತಿ ದೇವರು ಹಾಗೂ ಎಲ್ಲ ಪರಿವಾರ ದೇವರುಗಳು ಆಯುರಾರೋಗ್ಯ ಸುಖ ಸೌಖ್ಯ ಸಮೃದ್ಧಿಯನ್ನ ಕೊಟ್ಟು ಮುಂದಿನ ವಿದ್ಯಾಭ್ಯಾಸ ಜೀವನದಲ್ಲೇ ಒಳ್ಳೆಯ ಉನ್ನತಿಯನ್ನು ಕೊಟ್ಟು ಜೀವನದಲ್ಲೇ ಇನ್ನೂ ಮುಂದುವರೆದು ಇನ್ನು ಅನೇಕ ದೇವರ ಮುಂಭಾಗದಲ್ಲೇ ಇದಕ್ಕಿಂತಲೂ ಒಳ್ಳೆಯದಾದ ರೀತಿಯಲ್ಲಿ ಸೇವೆಯನ್ನ ಮಾಡುವಂತಹ ಭಾಗ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲ ಭಗವದ್ ಭಕ್ತರಲ್ಲಿ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರಿಗೂ ಆಶೀರ್ವಾದದ ಚಪ್ಪಾಳೆಯನ್ನ ಕೊಡಬೇಕಾಗಿ ವಿನಂತಿ. ಧನ್ಯವಾದಗಳು. ವೇದಿಕೆಯಲ್ಲಿ ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ. ಇನ್ನೇನೋ ಕೆಲವೇ ನಿಮಿಷಗಳಲ್ಲಿ ಕುಳಿಚಾಟಂ ವಿಷ್ಣುಮೂರ್ತಿ ದೇವರ ಕುಳಿಚಾಟಂ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕಿಂತ ಮುಂಚಿತವಾಗಿ ಆದಷ್ಟು ಬೇಗ ವೇದಿಕೆಯಲ್ಲಿ ಧಾರ್ಮಿಕ ಸಭೆಯನ್ನ ಮುಂದುವರಿಸಬೇಕಾಗಿ ವಿನಂತಿ. आया ಇದು ಆಫ್ ಆಗಿ
ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಪ್ರವೀಣ್ ಸಂಸ್ಥೆಯ ಅಧ್ಯಕ್ಷರು, ಇವರನ್ನ ಹಿರಿಯ ಸದಸ್ಯರಾದ ಉದಯ್ ಕುಮಾರ್ ಬಳಚಾಲ್ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ವೇದಿಕೆಯಲ್ಲಿರುವ ಅತಿಥಿಗಳು ಶ್ರೀ ಕಿಶೋರ್ ಕುಮಾರ್ ಬಿ, ಸದಸ್ಯರು ಮಂಗಲಪಾಡಿ ಗ್ರಾಮ ಪಂಚಾಯತ್, ಇವರನ್ನ ಹಿರಿಯ ಸದಸ್ಯರಾದ ಆನಂದ ಕೊಡಿಪಣ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ವೇದಿಕೆಯಲ್ಲಿರುವ ಮತ್ತೋರ್ವ ಅತಿಥಿ ಹಿರಿಯರು ಶ್ರೀ ಕೃಷ್ಣ ಕಾರ್ನವರು ಅಡಕ ಶ್ರೀ ಭಗವತಿ ಕ್ಷೇತ್ರ, ಇವರಿಗೆ ಚಂದ್ರಹಾಸ ಬಳಚಲ್ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ವಿಜಯ್ ಕುಮಾರ್ ರೈ, ಸದಸ್ಯರು ಮಂಗಲಪಾಡಿ ಗ್ರಾಮ ಪಂಚಾಯತ್, ಇವರಿಗೆ ಮಹೇಶ್ ಆಚಾರ್ಯ ಕಾಂತಗುಡ್ಡೆ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಮತ್ತೋರ್ವ ಅತಿಥಿ ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಶ್ರೀ ಸುಕುಮಾರಯ್ಯ, ಅಧ್ಯಕ್ಷರು ಉಪ್ಪಳ ಶ್ರೀ ಭಗವತಿ ಕ್ಷೇತ್ರ, ಇವರನ್ನ ಗುರು ಆಚಾರ್ಯ ಕಾಂತಗುಡ್ಡೆ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಲಕ್ಷ್ಮಣ ಕುಂಬಡೆ, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಉಪ್ಪಳ ಮಂಜೇಶ್ವರ, ಇವರನ್ನ ಚರಣ್ CRB ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿ. ಮತ್ತೋರ್ವ ಅತಿಥಿ ಶ್ರೀ ಚರಣ್ ಬಂದಿಯೋಡು, ಕೋಶಾಧಿಕಾರಿ ಅಡಿಕ ಶ್ರೀ ಭಗವತಿ ಕ್ಷೇತ್ರ, ಇವರನ್ನ ವೈಶಾಖ್ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಕೃಷ್ಣ ಪಿ, ಅಧ್ಯಕ್ಷರು ಅಡಕ ಶ್ರೀ ಭಗವತಿ ಕ್ಷೇತ್ರ, ಇವರನ್ನ ಸುಧಾಕರ್ ಬಲಚಲ್ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಡುವಂತೆ ಮನವಿ. ಮತ್ತೋರ್ವ ಅತಿಥಿ ಶ್ರೀಯುತ ಕೃಷ್ಣ ಭಟ್ ಮರಬಡ, ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿ ಪುರಸ್ಕೃತರು, ಇವರನ್ನ ಜಗದೀಶ್ ಬೇರಿಗೆ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಡುವಂತೆ ವಿನಂತಿ. ವೇದಿಕೆಯಲ್ಲಿ ಹಾಸನರಾಗಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಶಶಿಧರ ಶೆಟ್ಟಿ, ಗ್ರಾಮ ಚಾವಡಿ ಆಡಳಿತ ಮುಕ್ತೇಶ್ವರರು, ಶ್ರೀ ಶಂಕರನಾರಾಯಣ ದೇವಸ್ಥಾನ ಶಿರಿಯ, ಇವರನ್ನ ಉದಯ್ ಕುಮಾರ್ ಬಿ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಡುವಂತೆ ಮನವಿ. ಮತ್ತೋರ್ವ ಅತಿಥಿ ಶ್ರೀಯುತ ರಾಜೇಶ್ ಕುಮಾರ್ ಬಿ, ಇವರನ್ನ ಶೋಭಿತ್ ಮುಟ್ಟಂ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ಮನವಿ. ಇನ್ನು ಮುಂದೆ ದೀಪ ಪ್ರಜ್ವಲನೆ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವಂತೆ ಶ್ರೀಯುತ ಕೃಷ್ಣ ಕಾರ್ನವರು ಅಡಕ ಶ್ರೀ ಭಗವತಿ ಕ್ಷೇತ್ರ ಇವರ ದಿವ್ಯ ಹಸ್ತದಿಂದ ದೀಪ ಪ್ರಜ್ವಲನೆ ಮೂಲಕ ಸಭಾ ಕಾರ್ಯಕ್ರಮಕ್ಕೆ, ಜೊತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಸೇರಿ ಈ ಕಾರ್ಯಕ್ರಮವನ್ನು
ನಡೆಸಿಕೊಡುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ज्योतिर्गमय मृत्योर्मामृतं गमय ॐ शान्ति 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 असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति 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 असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति 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 ವೇದಿಕೆಯಲ್ಲಿ ಹಾಸ್ಯರಾಗಿರುವಂಥ ನಮ್ಮವರೇ ಆಗಿರುವಂಥ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಯೋಗೇಶ್ ಬಿ ಇವರನ್ನ ವೈಶಾಖ್ ಇವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಶುಭ ನುಡಿಯನ್ನು ನೀಡುವಂತೆ ಸದಸ್ಯರು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಶ್ರೀ ವಿಜಯ್ ಕುಮಾರ್ ರೈ ಇವರಲ್ಲಿ ಕೇಳಿಕೊಡ್ತಾ ಇದ್ದಾವೆ. ಈ ಮಣ್ಣಿನ ಆರಾಧ್ಯ ದೇವರಿಗೆ ಶಿರಸ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಇಲ್ಲಿ ಮುಂದೆ ಸೇರತಕ್ಕಂತಹ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪುಟಾಣಿ ಮಕ್ಕಳೇ, ನನ್ನೆಲ್ಲ ಸ್ನೇಹಿತರೇ, ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಈಗಾಗಲೇ ಸಮಯ ತುಂಬ ಮೀರಿ ಹೋಗಿದೆ. ಆದರೂ ಕೂಡ ಕ್ಲಬ್ಬಿನ ಧಾರ್ಮಿಕ ಕಾರ್ಯಕ್ರಮದ ಮುಂದೆ ಒಂದು ಸ್ವಲ್ಪ ಸಮಯವನ್ನು ಕೂಡ ಮೀಸಲಿಟ್ಟಿದ್ದಾರೆ. ನಿಜವಾಗಿಯೂ ಒಂದು ಸಂತೋಷ ಆಗ್ತಾ ಇದೆ. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಆ ವೇದಿಕೆಗೊಂದು ಪಾವಿತ್ರತೆ ಇರುತ್ತೆ ಅಂತ ಹೇಳ್ತಾರೆ. ಧಾರ್ಮಿಕ ಸಭೆ ನಡೆಯೋ ವೇದಿಕೆ ಅಂತ ಹೇಳಿದ್ರೆ ಅದು ಧರ್ಮದ ಪಾವಿತ್ರತೆ ಇರುತ್ತೆ ಅಂತೇಳಿ ನನಗೆ ಮನಸ್ಸಲ್ಲೊಂದು ಒಂದು ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮೆಲ್ಲರ ಹಿರಿಯರು ಈ ಒಂದು ಮಣ್ಣಿನ ಕಾರಣವರು, ನಾನು ಹುಟ್ಟಿನಿಂದ ನೋಡ್ತಕ್ಕಂಥ ಒಂದು ವ್ಯಕ್ತಿತ್ವ, ಯಾವಾಗಲೂ ಹಸನ್ಮುಖಿಯಾದಿಗಿದ್ದುಕೊಂಡು ಧಾರ್ಮಿಕ ಸೇವೆಯಲ್ಲಿ ಸಜ್ಜನಾಗಿ ತೊಡಗಿಕೊಂಡಂತಹ ನಮ್ಮ ಕಾರಣವರಿಗೆ, ಅವರಿಗೂ ಕೂಡ ನಾನು ಶಿರಶಃ ಒಂದು ಸಾಷ್ಟಾಂಗರ ಪ್ರಣಾಮವನ್ನು ಹೇಳಬೇಕಾಗ್ತದೆ. ಅದೇ ರೀತಿ ಭಜನೆಯನ್ನು ಯಾವ ರೀತಿ ಸಣ್ಣ ಮಕ್ಕಳಿಂದ ಹೊರಗಡೆ ತೋರಿಸಬಹುದಂತೇಳಿ ತೋರಿಸಿಕೊಟ್ಟಂತಹ ನಮ್ಮ ಕೃಷ್ಣ ಭಟ್ರವರಿದ್ದಾರೆ. ಧಾರ್ಮಿಕತೆಯಲ್ಲಿ ಎಲ್ಲವನ್ನು ಬಿಟ್ಟು ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯದಲ್ಲಿ ಕೂಡ ಸೇರಿರ್ತಕ್ಕಂಥ ಕೃಷ್ಣನಿದ್ದಾರೆ. ಅದೇ ರೀತಿ ನಮ್ಮ ಲಕ್ಷ್ಮಣ್ ಕುಂಬಳೆ ಅವರಿದ್ದಾರೆ, ಸುಕುಮಾರನಿದ್ದಾರೆ, ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಒಟ್ಟಿಗೆ ಇರತಕ್ಕಂತಹ ಕಿಶೋರ್ ಅವರು ಕೂಡ ಇದ್ದಾರೆ. ಮತ್ತು ಇಲ್ಲಿ ಹಲವು ಜನಗಳಿದ್ದಾರೆ. ಯಾಕಂತ ಹೇಳಿದ್ರೆ ಧಾರ್ಮಿಕ ವೇದಿಕೆ ಅಂತ ಹೇಳಿದ್ರೆ ಅಷ್ಟೊಂದು ಪವಿತ್ರತೆ ಬೇಕಂತೇಳಿ, ಅದು ಕೇವಲ ಒಂದು ವೇದಿಕೆ ಆಗಿರಬಾರ್ದು, ಧಾರ್ಮಿಕತೆಯನ್ನು ತೊಡಗಿಸಿಕೊಳ್ಳೋದು. ಇದನ್ನೆಲ್ಲ ಇನ್ನೂ ಈ ಹಿರಿಯರು ಯಾವ ರೀತಿ ನಮ್ಮನ್ನು ಒಟ್ಟಿಗಿದ್ದಾರೆ ಅಂತ ಕೇಳಿದರೆ, ಕಿರಿಯವರು ಕೂಡ ಧರ್ಮ ಹೇಗಿರಬೇಕಂತೇಳಿ ನಾವು ಅವರನ್ನು ನೋಡಿ ಕಲಿಬೇಕಾಗುತ್ತೆ. ಯಾಕಂದರೆ ಈಗದ ಸಮಾಜ ಅಂತ ಹೇಳಿದರೆ ಕೇವಲ ನಾವೀಗ ಇವತ್ತು ಒಂದೇ ರೀತಿ ಒಳ್ಳೆ ರೀತಿ ಧಾರ್ಮಿಕ ಕಾರ್ಯಕ್ರಮ ಒತ್ತೆಕೋಲ ನಡೀತಾ ಇದೆ. ಒತ್ತೆಕೋಲ ಅಂತ ಹೇಳಿದ್ರೆ ನನಗೆ ಅನಿಸ್ತಾ ಇದೆ, ನಾನು ಸಣ್ಣದಿರಬೇಕಾದ್ರೆ ಇದೇ ಯಾವತ್ತು ಇಲ್ಲಿ ಈ ಮಾಡಿರಲಿಲ್ಲ, ಇದರ ನಮ್ಮ ಓಲೆ ಮಾಡಾಗಿತ್ತು. ಆಗ ಸಣ್ಣದಿನ ನಾವು ಎಲ್ಲ ಇಲ್ಲಿ ನಡೆಯುವ ಎಲ್ಲ ಶುರುವಿನಿಂದ 5 ದಿವಸ ಕೂಡ ನಾವು ಬಂದು ಇಲ್ಲಿ ನಾವು ಕಳಿಯಾಟಕ್ಕೆ ನಿಂತು ನಮಗೊಂದು ಒಳ್ಳೆ ಇಂಟ್ರೆಸ್ಟ್ ಇತ್ತು ಸೇರುವಂತೇಳಿ. ಅಂಥ ಒಂದು ಬಂದು ನಾನು ಅವತ್ತಿದ್ದಾಗ ನಂತರ ರಾಜ್ಯಕ್ಕೆ ಬಂದ ನಂತರ ನಮಗೆಲ್ಲವನ್ನು ಸ್ವಲ್ಪ ಕಡಿಮೆ ಆಗುವ ಸ್ಥಿತಿ ಬಂತು, ಹೋಗುವ ಸಮಯ ಇರಲಿಲ್ಲ ಕೂಡ. ಆದರೆ ಈಗದ ಮಕ್ಕಳಿಗೆ ಹಾಗೆ ಇಲ್ಲ. ಈಗದ ಮಕ್ಕಳಿಗೆ ಕೆಲವರೀಗ ವಾಲಂಟಿಯರ್ ಆಗಿದ್ದಾರೆ, ಆದರೆ ಅವರ ಒಟ್ಟಿಗೆ ಧಾರ್ಮಿಕತೆಯಲ್ಲಿ ಜೋಡಣೆ ಮಾಡ್ತಕ್ಕಂಥ ಒಂದು ಸ್ಥಿತಿ ನಮ್ಮ ತಾಯಂದರು ಕೂಡ ಹೆತ್ತವರು ನಾವು ಕಲಿಸಿಕೊಡೋದಿಲ್ಲ. ನಾವು ಹೇಳ್ತಾರೆ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ, ನನಗೆ ಮತ್ತೊಂದು ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಧಾರ್ಮಿಕ ಸಭೆ ಕೂಡ ಇಷ್ಟು ಜನ ಇದ್ದಾರೆ
ಬೈತಾರೆ ಅಂತ ಹೇಳುವಾಗ ಇದು ಎಲ್ಲಿಯೂ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಯಾವಾಗಲೂ ನಮ್ಮ ತಾಯಿಯವರು ಹೇಳ್ತಾರೆ, ತಾಯಂದಿರು ಮಾತ್ರ ಅಲ್ಲ, ಮನೆ ಹಿರಿಯವರು ಹೇಳ್ತಾರೆ, ಅಲ್ಲಿ ಇನ್ನೂ ಧಾರ್ಮಿಕ ಕಾರ್ಯಕ್ರಮ ಶುರುವಾಗ್ತಾ ಇದೆ, ಅದೆಲ್ಲ ಇದು ಮಾತಾಡಿ ಮುಗಿದ ಮೇಲೆ ನಾವು ಹೋಗುವ, ಅಷ್ಟಾಗ ನಾಟಕ ಶುರುವಾಗ್ತದೆ ಅಂತೇಳಿ. ನಿಜವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಧಾರ್ಮಿಕತೆ ಶ್ರದ್ಧೆ ಕಮ್ಮಿ ಇದೆ. ನಮ್ಮ ಮಕ್ಕಳಲ್ಲಿ ಧರ್ಮ ಎಂತ ಅಂತ ಕೇಳಿದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಹೊತ್ತಿನಲ್ಲಿ ಎಲ್ಲ ಕ್ಲಬ್ ಆಗಿರ್ಬೋದು, ನಮ್ಮ ಭಜನಾ ಮಂದಿರ ಆಗಿರ್ಬೋದು, ಒಂದು ಒಳ್ಳೊಳ್ಳೆ ಧಾರ್ಮಿಕ ಕಾರ್ಯಕ್ರಮಗಳಿರ್ತಾರೆ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದ ವಿಷಯವನ್ನು ನಾವು ಮತ್ತೊಬ್ಬರಿಂದ ತಿಳಿಯುವ ಅಂತೇಳಿ. ಅದಕ್ಕೆ ಹೇಳ್ತಾರೆ ಕರ್ಮಣ್ಯವಾಧಿಕಾರಸ್ಯ ಮಹಾಫಲೇಶು ಕಥಾಚಾರ ಅಂತೇಳಿ. ಒಂದು ಕರ್ಮ, ಒಂದು ಮನುಷ್ಯ ಹುಟ್ಟಿದ ಮೇಲೆ ಒಂದೊಂದು ರೀತಿಯ ಸೇವೆಯನ್ನು ಮಾಡಬೇಕು. ಅದು ಹಣದ ಸೇವೆ ಮಾತ್ರ ಅಲ್ಲ, ಧಾರ್ಮಿಕ ಸೇವೆ ಆಗಿರ್ಬೋದು, ಅಲ್ಲ ನನ್ನಿಂದ ಆಗುವ ಕೈ ಸಹಾಯ ಆಗಿರ್ಬೋದು, ಆರೋಗ್ಯ ಸೇವೆ ಇರ್ಬೋದು, ಇದೆಲ್ಲ ಮಾಡ್ತಕ್ಕೊಂದೊಂದು ವ್ಯಕ್ತಿತ್ವಗಳಂದರೆ ಆಗಿರಬೇಕಂತೇಳಿ. ಆದರೆ ಕೂಡ ನನಗೆ ಈ ಭಗವತಿ ಸ್ಥಾನದ ಒಂದು ವೇದಿಕೆಯಲ್ಲಿ ಕೂತಿದೆ ಅಂತ ಹೇಳಿದ್ರೆ ನನಗೆ ಸಂತೋಷತೆ. ನಾನು ಚಿಕ್ಕಂದಿನಿಂದ ನನ್ನ ಬುದ್ಧಿ ಬರುವಂದರೆ ಕೂಡ ನಾನೊಂದು ಈ ಮಣ್ಣಿಗೆ ಬರ್ತಾ ಇದ್ದೇನೆ. ನಾನು ಭಗವತಿಯಲ್ಲಿ ಕೂಡ ಯಾವಾಗಲೂ ಯಾವ ಹೆಸರು ಹೇಳುವ ಕೂಡ ನಾನು ಈ ಭಗವತಿಯನ್ನು ಕೂಡ ನನ್ನ ಮನಸ್ಸಿನಲ್ಲಿ ಆರಾಧನೆ ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದ್ರೆ ನಮಗೊಂದು ಶಕ್ತಿ ಅದು. ನಾವೆಲ್ಲ ಒಟ್ಟಾಗಿ ಸೇರೋಣ, ಕೇವಲ ಧಾರ್ಮಿಕ ಸಭೆ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ಧಾರ್ಮಿಕತೆಗೆ ತೊಡಗಿಸಿಕೊಳ್ಳೋಣ. ಈಗ ಮಕ್ಕಳೆಲ್ಲ ತಪ್ಪು ದಾರ್ಯದಲ್ಲಿ ಹೋಗ್ತಾರೆ. ನಾವೆಲ್ಲ ಹಿರಿಯರು ಸೇರಿಕೊಂಡು ಧಾರ್ಮಿಕತೆಯಲ್ಲಿ ಹೇಳುವ ಒಂದು ಸ್ಥಿತಿಯನ್ನು ಮತ್ತು ಆ ಚಿಂತಕತೆಯನ್ನು ಹಿಡಿಯೋಣ. ಹಿರಿಯರ ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನವನ್ನು ಕೂಡ ಹಿಡ್ಕೊಂಡು ನಾವೆಲ್ಲ ಒಳ್ಳೆಯ ಒಂದು ಜೀವಿತವನ್ನು ನಾವು ಶುರು ಮಾಡೋಣ ಹೇಳ್ತೇನೆ. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ನಾವೆಲ್ಲ ರಾಜಕೀಯ ವ್ಯಕ್ತಿಗಳು, ನಮಗೆ ಮೈಕ ಹಿಡಿಲಿಕ್ಕೆ ಮಾತ್ರ ಗೊತ್ತು, ಒಮ್ಮೆ ಬಿಡಲಿಕ್ಕೆ ಗೊತ್ತಾಗೋದಿಲ್ಲ. ಅದು ಅಂದರೆ ರಾಜಕೀಯದ ಸ್ಥಿತಿ. ಆದರೆ ಇಲ್ಲಿ ಹಾಗೆ ಆಗಲಿಕ್ಕಿಲ್ಲ, ಇನ್ನೂ ದೊಡ್ಡ ಸೇವೆ ನಡೀಲಿಕ್ಕಿದೆ, ಕುಳಿಚಾಟ ನಡೀಲಿಕ್ಕಿದೆ. ಅದಕ್ಕೆ ನನ್ನ ಭಾಷಣವನ್ನು ನಾನು ಮುಂದುವರಿಸಲಿಕ್ಕೆ ತಯಾರಿಲ್ಲ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಾಶಂಸನೆ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಒಂದೇ ಮಾತರಂ. ತಮ್ಮ ಅನುಭವದ ಮಾತು ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ಶುಭವನ್ನು ನೀಡಿದಂಥ ಶ್ರೀ ವಿಜಯ್ ಕುಮಾರ್ ರೈ ತಮಗೆ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳ ಅನುಮತಿಯೊಂದಿಗೆ ಸಮಯದ ಅಭಾವ ಇರುವುದರಿಂದ ಸರಿಸುಮಾರು 7 ಮಂದಿಗೆ ಪ್ರಸ್ತುತ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಪೈಕಿ ಇದೀಗ ಶ್ರೀ ಕೃಷ್ಣ ಕಾರ್ನವರ್ ಅಡಕ ಶ್ರೀ ಭಗವತಿ ಕ್ಷೇತ್ರ, ಅದೇ ರೀತಿಯಲ್ಲಿ ಶ್ರೀ ಕೃಷ್ಣ ಪಿ ಅಧ್ಯಕ್ಷರು ಅಡಕ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಅತಿಥಿಗಳು ಸಹಕಾರವನ್ನು ಕೊಡಿ. ಮೊದಲಿಗೆ ಶ್ರೀ ಕೃಷ್ಣ ಕಾರ್ನವರು ಅಡಕ ಶ್ರೀ ಭಗವತಿ ಕ್ಷೇತ್ರ ತಾವುಗಳು ಸನ್ಮಾನ ಸ್ವೀಕರಿಸುವುದಕ್ಕಾಗಿ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ಮನವಿ. ಬಂಧುಗಡೆ, ಶ್ರೀ ಕೃಷ್ಣ ಕಾರ್ನವರು ಅಡಕ ಶ್ರೀ ಭಗವತಿ ಕ್ಷೇತ್ರ ಎಲ್ಲರಿಗೂ ಚಿರಪರಿಚಿತರು. ಕಳೆದ 67 ವರ್ಷಗಳಿಂದ ನಿರಂತರವಾಗಿ ಅಡಕ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಕಾರ್ನವರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಇವರು ಹಿರಿಯರಾಗಿದ್ದು ಎಲ್ಲರಿಗೂ ಮಾರ್ಗದರ್ಶಕರಾಗಿ ಸಲಹೆಗಳನ್ನು ನೀಡುವ ಮೂಲಕ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಹಮ್ಮಿಕೊಳ್ಳುವಂತ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಆಶೀರ್ವಾದವನ್ನು ನೀಡುವ ಮೂಲಕ ವಿವಿಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿರುತ್ತಾರೆ. ನಿಮಗಿದು ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಒತ್ತೆಕೋಲೆಯ ಅಖಂಡ ಸೇವೆಯ ಸಂದರ್ಭದಲ್ಲಿ ನಡೆಯುವ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಇದನ್ನ ಸಂಸ್ಥೆಯ ಅಧ್ಯಕ್ಷರಾದ ಪ್ರವೀಣ್ ರವರು ನೆರವೇರಿಸಿಕೊಡುವಂತೆ, ಜೊತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಕೂಡ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ. ಇನ್ನಷ್ಟು ಕಾಲ ಇದೇ ರೀತಿಯ ಸೇವೆಯನ್ನ ಸಲ್ಲಿಸುವಂತ ಶಕ್ತಿ ಆ ಭಗವಂತನು ತಮಗೆ ಕರುಣಿಸಲಿ ಎಂಬುದು ನಮ್ಮೆಲ್ಲರ ಆಶಯ. ಇದೀಗ ಶ್ರೀ ಕೃಷ್ಣ ಕಾರ್ನವರು ಅಡಕ ಶ್ರೀ ಭಗವತಿ ಕ್ಷೇತ್ರ ಇವರಿಗೆ ವೇದಿಕೆಯಲ್ಲಿ ಗೌರವದ ಸನ್ಮಾನ.
ಮುಂದೆ ಸನ್ಮಾನವನ್ನ ಪಡೆಕೊಳ್ಳಲಿರುವ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ ಶ್ರೀಯುತ ಕೃಷ್ಣ ಪಿ ತಾವುಗಳು ಸನ್ಮಾನ ಪೀಠವನ್ನ ಅಲಂಕರಿಸುವಂತೆ ಮನವಿ. ಬಂಧುಗಳೇ, ಇವರ ಬಗ್ಗೆ ವಿಶೇಷ ಪರಿಚಯದ ಅಗತ್ಯವಿಲ್ಲದ ವ್ಯಕ್ತಿತ್ವ. ಯಾಕಂದ್ರೆ ಅಡಿಕ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇರುವಂತ ಇವರು ಎಲ್ಲರಿಗೂ ಚಿರಪರಿಚಿತರು. ಸಮಾಜಮುಖಿ ಚಟುವಟಿಕೆಗಳಲ್ಲಿ ಅನೇಕ ವರ್ಷಗಳಿಂದ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಈ ಪ್ರದೇಶದಲ್ಲಿ ಗುರುಸ್ಥಾನೀಯರಾಗಿದ್ದುಕೊಂಡು ಎಲ್ಲರಿಗೂ ಮಾರ್ಗದರ್ಶನವನ್ನ ನೀಡುತ್ತಿರುವ ಹಿರಿಯವರಿಗೆ ಇದೀಗ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಇದರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಇದನ್ನ ನವೀನ್ ಕುಮಾರ್ ಇವರು ನೆರವೇರಿಸಿಕೊಡುವಂತೆ ಮನವಿ. ಜೊತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಇನ್ನು ಅನೇಕ ವರ್ಷಗಳು ಇದೇ ರೀತಿಯ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತ ಎಲ್ಲ ಶಕ್ತಿಗಳನ್ನ ಆ ಭಗವಂತ ತಮಗೆ ಕರುಣಿಸಲಿ ಎಂಬುದು ನಮ್ಮೆಲ್ಲರ ಆಶಯ. ದಯವಿಟ್ಟು ಒಂದು ಜೋರಾದ ಕೈಚಪ್ಪಾಳೆ. ಗೌರವದ ಸನ್ಮಾನ ಶ್ರೀ ಕೃಷ್ಣ ಪಿ ಇವರಿಗೆ. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದೆ ತಮ್ಮ ಶುಭ ನುಡಿಯನ್ನ ಕಾರ್ಯಕ್ರಮಕ್ಕೆ ನೀಡುವಂತೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಉಪ್ಪಡ ಮಂಜೇಶ್ವರ ಶ್ರೀ ಲಕ್ಷ್ಮಣ ಕುಂಬಳೆ ಇವರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಐಲದ ತಾಯಿಯನ್ನು ಮನಸ್ಸಿನಲ್ಲಿ ನೆನೆಸುತ್ತಾ ಸ್ಥಳ ಸಾನ್ನಿಧ್ಯ ಭಗವತಿ ಮಾತೆ ಹಾಗೂ ವಿಷ್ಣುಮೂರ್ತಿ ದೇವರನ್ನು ದೇವರಿಗೆ ವಂದಿಸುತ್ತಾ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಘ ರಿಜಿಸ್ಟರ್ ಇವರ ಈ ಧಾರ್ಮಿಕ ವೇದಿಕೆಯಲ್ಲಿ ಮಾತನಾಡುವಂಥ ಅವಕಾಶ ವಿಜಯರ ಹೇಳಿದಾಗೆ ಅದಕ್ಕೆ ಜನ್ಮದ ಪುಣ್ಯದ ಫಲವಿರಬೇಕು. ಯಾಕೆಂತ ಹೇಳಿದರೆ ಧಾರ್ಮಿಕ ವೇದಿಕೆ ಧರ್ಮದ ವಿಚಾರವಾಗಿ ವಿಜಯಣ್ಣನವರು ಹೇಳಿದ್ದಾರೆ. ಖಂಡಿತವಾಗಿಯೂ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಜೀವನವನ್ನು ನಡೆಸುವಂತೆ ಪ್ರತಿಯೊಂದು ಮನೆಯಲ್ಲಿಯೂ ಮಕ್ಕಳಿಗೆ ಭಜನೆ ಹಾಗೂ ಇನ್ನಿತರ ಧಾರ್ಮಿಕ ಕಥೆಗಳನ್ನು ಹೇಳುವ ಮೂಲಕ ಅವರನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಮ್ಮ ಪಾಲಕರ ಮುಖ್ಯವಾದ ಕರ್ತವ್ಯ. ಇಂದಿನ ದಿನದಲ್ಲಿ ನಾವು ನೋಡುವಂಥ ಪ್ರತಿ ಮನೆಯಲ್ಲೂ ಟಿ ವಿ ಸೀರಿಯಲ್ ಪಿಕ್ಚರ್ ಇದೇ ಬಿಟ್ಟು ಧಾರ್ಮಿಕ ವಿಷಯದಲ್ಲಿ ಯಾರೂ ಮಾತನಾಡುವುದಿಲ್ಲ. ಅದೇ ರೀತಿ ಶಕ್ತಿ ಆರ್ಟ್ ಸ್ಪೋರ್ಟ್ಸ್ ಅವರು ಹಲವಾರು ಒಳ್ಳೆಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ವೇದಿಕೆ 5 ವರ್ಷಕ್ಕೊಮ್ಮೆ ಅವರಿಗೆ ಇಲ್ಲಿ ಸಿಕ್ಕಿದರೂ ಪ್ರತಿ ವರ್ಷ ಕ್ರೀಡಾ ಕಾರ್ಯಕ್ರಮಗಳನ್ನು ಅದೇ ರೀತಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ತುಂಬ ಪರಬರಿಗೆ ಉಪಕಾರವಾಗುವಂಥ ಕಾರ್ಯಕ್ರಮಗಳನ್ನು ಅವರು ಮಾಡುತ್ತಾ ಬಂದಿರುತ್ತಾರೆ. ಈ ಸಂದರ್ಭದಲ್ಲಿ ನಿಜವಾಗಿಯೂ ಎಲ್ಲ ಪರಿಸರದ ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನರಿಗೆ ಉಪಕಾರವನ್ನು ಮಾಡುತ್ತಾ ಮುಂದುವರಿಯಬೇಕು. ಅದೇ ರೀತಿ ಧಾರ್ಮಿಕವಾಗಿ ಎಲ್ಲರಿಗೂ ಆ ಒಂದು ಮನವರಿಕೆ ಆಗುವಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು. ಅದೇ ರೀತಿ ನಮ್ಮಲ್ಲಿ ಇರುವಂಥ ಕೆಲವು ಗಣ್ಯರನ್ನು ನಾವು ಗುರುತಿಸಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡೋದು ಅದು ಶಕ್ತಿ ಫ್ರೆಂಡ್ಸ್ ಇವರ ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಕ್ರಿಯೆ. ಇದೇ ರೀತಿ ಎಲ್ಲ ರೀತಿಯಲ್ಲೂ ಅವರು ಸರ್ವರಿಗೂ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆಗೂ ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ಕಾಲ ಈ ಸಂಸ್ಥೆ ಮುಂದುವರಿಯಲಿ, ಒಳ್ಳೆಯ ಕಾರ್ಯಕ್ರಮಗಳನ್ನು ಅವರು ಸಮಾಜಕ್ಕೆ ನೀಡಲಿ
ಎನ್ನುತ್ತಾ ಭಗವತಿ ಮಾತೆಯು ಸರ್ವ ಸಕಲ ಐಶ್ವರ್ಯವನ್ನು ಸಂಪತ್ತನ್ನು ಅವರಿಗೆ ಕರುಣಿಸಿ ಎಲ್ಲ ಒಳ್ಳೆಯ ಕಾರ್ಯವನ್ನು ಮಾಡುವಂತೆ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಲಂಕಾ. ಧನ್ಯವಾದಗಳು ಶ್ರೀ ಲಕ್ಷ್ಮಣ ಕುಂಬಡೆ ಅವರಿಗೆ. ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಶುಭ ನುಡಿಯನ್ನು ನೀಡುವಂತೆ ಶ್ರೀ ಚರಣ್ ಬಂದಿಯೋಡು ಕೋಶಾಧಿಕಾರಿ ಅಡಕ ಶ್ರೀ ಭಗವತಿ ಕ್ಷೇತ್ರ ಇವರಲ್ಲಿ ಕೇಳಿಕೊಡ್ತಾ ಇದ್ದಾವೆ. ಶ್ರೀ ಭಗವತಿ ಅಮ್ಮನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರವೀಣ್ರವರೇ ಹಾಗೂ ಇವತ್ತು ಸನ್ಮಾನಿಸಲ್ಪಡುವ ಶ್ರೀ ಕೃಷ್ಣಕಾರ್ ಅವರೇ ಹಾಗೂ ಈ ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ವಿಶಿಷ್ಟ ಅತಿಥಿಗಳೇ ಹಾಗೂ ಇಲ್ಲಿ ಸೇರಿದಂಥ ಮಹನೀಯರೇ ಹಾಗೂ ಮಕ್ಕಳೇ, ತಾಯಂದಿರೇ, ಇವತ್ತು ನಾವು 30 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಿದ್ದೇವೆ. ಇದೆಲ್ಲ ವರ್ಷದಲ್ಲಿ ಎಲ್ಲ ಕಲಾ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಆದರೂ ಕೂಡ ನಮಗೆ ಈ ಒತ್ತೆ ಕಾಲದ ಸಮಯದಲ್ಲಿ ಮಾತ್ರ 5 ವರ್ಷಕ್ಕೊಮ್ಮೆ ನಾವು ವಾರ್ಷಿಕೋತ್ಸವ ಅಂತೇಳಿ ಮಾಡೋದು. ಸಮಾಜದ ಅಭಾವದಿಂದ ಮಾತಾಡಲಿಕ್ಕಾಗೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಎಲ್ಲ ವಿಧ ಶುಭಾಶಯಗಳನ್ನು ನೀಡುತ್ತಾ ನಿಲ್ಲಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು ಶ್ರೀ ಚರಣ್ ಬಂದಿಯೋಡ್ ಅವರಿಗೆ. ಇದೀಗ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳ ಅನುಮತಿಯೊಂದಿಗೆ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮ ಧ್ವನಿಸುರುಳಿ ಬಿಡುಗಡೆಯನ್ನು ವೇದಿಕೆಯಲ್ಲಿ ನಡೆಸ್ತಾ ಇದ್ದಾವೆ. ಬಂಧುಗಳೇ, ಅಡಕ ಶ್ರೀ ಐವರ ಭಗವತಿ ಕ್ಷೇತ್ರ ಮಂಗಲ್ಪಾಡಿ ಕನ್ನಡ ಭಕ್ತಿಗೀತೆಗಳು ಕೃಷ್ಣ ಕಾರ್ನವರ್ ಇವರ ಆಶೀರ್ವಾದದೊಂದಿಗೆ ರಾಜೇಶ್ ಬೆಳ್ಚಪ್ಪಾಡ್ ಇವರ ಸಹಕಾರದೊಂದಿಗೆ ಭಗವತಿ ಪ್ರಸಾದ ಅನ್ನುವಂಥ ಕನ್ನಡ ಭಕ್ತಿಗೀತೆಯ ಧ್ವನಿಸುರುಳಿ ಕಾರ್ಯಕ್ರಮವನ್ನು ಇದೀಗ ವೇದಿಕೆಯಲ್ಲಿ ನೆರವೇರಿಸ್ತಾ ಇದ್ದಾವೆ. ಇದನ್ನು ನೆರವೇರಿಸಿಕೊಡುವಂತೆ ಎಲ್ಲ ಅತಿಥಿಗಳಲ್ಲಿ ವಿನಂತಿಸಿಕೊಡುತ್ತಾ ಇದ್ದಾವೆ. ಈ ಕನ್ನಡ ಭಕ್ತಿಗೀತೆಗೆ ಸಾಹಿತ್ಯವನ್ನು ನೀಡಿದವರು ವಿದ್ಯಾ ಪ್ರಮೋದ್, ಗುರು ಬಾಯಾರ್. ಇದಕ್ಕೆ ಧ್ವನಿಯನ್ನ ಕೊಟ್ಟಂಥವರು ಕರಾವಳಿಯ ಪ್ರಸಿದ್ಧ ಗಾಯಕರು ಶ್ರಮಿತಾ ಮಂಜೇಶ್ವರ, ಗಣೇಶ್ ಕೃಷ್ಣ, ದರ್ಶಕ್ ಭಾಸ್ಕರ್ ಇವರನ್ನೆಲ್ಲ ವೇದಿಕೆಗೆ ನಾವು ಆಮಂತ್ರಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಭಗವತಿ ಪ್ರಸಾದ ಅನ್ನುವಂಥ ಕನ್ನಡ ಭಕ್ತಿಗೀತೆಯ ಧ್ವನಿ ಸುರುಳಿ ಬಿಡುಗಡೆ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ನೆರವೇರಿಸ್ತಾ ಇದ್ದೇವೆ. ಬಂಧುಗಳೇ, ವಿ ಸುವರ್ಣ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಬಿಡುಗಡೆಗೊಳ್ಳಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಇದನ್ನ ನೋಡಿ ಈ ಹೊಸ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದವನ್ನು ನೀಡುವಂತೆ ವಿನಂತಿಸಿಕೊಡ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಭಗವತಿ ಪ್ರಸಾದ ಅನ್ನುವಂಥ ಕನ್ನಡ ಭಕ್ತಿಗೀತೆಯ ಧ್ವನಿ ಸುರುಳಿ ಬಿಡುಗಡೆ. ತಮ್ಮೆಲ್ಲರ ಕರತಾಳದ ಆಶೀರ್ವಾದದೊಂದಿಗೆ ಭಗವತಿ ಪ್ರಸಾದ ಅನ್ನುವಂಥ ಕನ್ನಡ ಭಕ್ತಿಗೀತೆಯ ಧ್ವನಿ ಸುರುಳಿ ಬಿಡುಗಡೆ. ಸಾಹಿತ್ಯವನ್ನ ನೀಡಿದವರು ವಿದ್ಯಾ ಪ್ರಮೋದ್, ಸಂಗೀತವನ್ನ ನೀಡಿದವರು ಗುರು ಬಾಯಾರ್, ಗಾಯಕರಾಗಿ ಶ್ರಮಿತಾ ಮಂಜೇಶ್ವರ, ಗಣೇಶ್ ಕೃಷ್ಣ, ದರ್ಶಕ್ ಭಾಸ್ಕರ್. ತಮ್ಮ ಕಚ್ಚಪ್ಪಾಡೆಯ ಆಶೀರ್ವಾದ ಮತ್ತೊಮ್ಮೆ ಬೇಡಿಕೊಡುತ್ತಾ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಇದರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಧ್ವನಿ ಸುರುಳಿ ಬಿಡುಗಡೆ ಭಗವತಿ ಪ್ರಸಾದ ವಿ ಸುವರ್ಣ ಅನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ. ಇನ್ನು ಮುಂದೆ ಗಾಯಕರಾಗಿ ಧ್ವನಿಯನ್ನ ನೀಡಿದಂತಹ ಶ್ರಮಿತಾ ಮಂಜೇಶ್ವರ, ಅದೇ ರೀತಿಯಲ್ಲಿ ದರ್ಶಕ್ ಭಾಸ್ಕರ್, ಸಾಹಿತ್ಯವನ್ನು ಬರೆದಂತ ವಿದ್ಯಾ ಪ್ರಮೋದ್ ಇವರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸಮರ್ಪಣೆ. ಕಳಿಯಾಟ ಉತ್ಸವವಿಂದು ಅಕ್ಕ ಭಗವತಿ ಕ್ಷೇತ್ರದಲ್ಲಿ ನಾಗದೇವರಿಗೆ ನಾಗತಮ್ಮ
ದಾನವು ನೆರೆದಿಹ ಭಕ್ತರಿಗೆ ಅನ್ನದಾನವು കളിಯಾಟ ಉತ್ಸವವಿಂದು ಅಡ್ಕ ಭಗವತಿ ಕ್ಷೇತ್ರದಲ್ಲಿ പുല്ലൂരു കണ്ണൻ താളപുലിയൻ ദൈവಗಳ വെള്ളാട്ടം സേവേ വേട്ടക്കുറുമകൻ പുലി കണ്ടൻ ദൈവಗಳ ನರ್ತನ ಸೇವೆ ಐಲಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಭೇಟಿ ಐಲಶ್ರೀ ದುರ್ಗಾ ಪರಮೇಶ್ವರಿ ತಾಯಿಯ ಭೇಟಿ ಪುಲ್ಲೂರಾಣಿ ಅಮ್ಮನ ಭಯ ನುಡಿಯು ಕೇಳಲು ಚಂದ ನೋಡಲು ಚಂದ ಕೇಳಲು ಚಂದ ನೋಡಲು ಚಂದ ಎಲ್ಲರೂ ಬನ್ನಿರಿ ಇಂದು ಎಲ್ಲರೂ ಬನ್ನಿರಿ ಇಂದು കളിಯಾಟ ಉತ್ಸವವಿಂದು ಅಡ್ಕ ಭಗವತಿ ಕ್ಷೇತ್ರದಲ್ಲಿ ಕೆಂಡ ಸೇವೆ ಬಲಿ ಬಿಂಬ ದರ್ಶನ ಹೂವಿನ ಪೂಜೆಯ ಸೇವೆ ಪುಲಿಚೇಗಂ ಕರೆಂದಿರಿನಾಯ ದೈವಗಳ ದರ್ಶನ ಸೇವೆ ಶಿರಿಯ ಶ್ರೀ ಶಂಕರ ನಾರಾಯಣ ದೇವರ ಭೇಟಿ ಶಿರಿಯ ಶ್ರೀ ಶಂಕರ ನಾರಾಯಣ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಮುಂದೆ ಸನ್ಮಾನಿತಗೊಳ್ಳಲಿರುವಂಥ ವ್ಯಕ್ತಿತ್ವ ಶ್ರೀ ಕೃಷ್ಣ ಭಟ್ ಮರವಡ ತಾವುಗಳು ಸನ್ಮಾನ ಪೀಠವನ್ನು ಸ್ವೀಕರಿಸುವಂತೆ ಮನವಿ. ತಮ್ಮ ಸಮಾಜ ಸೇವೆಗೆ ನಮ್ಮ ನಮನಗಳು. ಅನನ್ಯ ಭಕ್ತಿಯಿಂದ ಅವಿರತ ಸಾಧನೆಯಿಂದ ಕಂಬಾರಮ್ಮನ ಸೇವಕ ತಾನೆಂಬ ವಿನಯ ಗುಣದಿಂದ ಶ್ರೀ ರಾಮಚಂದ್ರ ಪುರುಷದ ಮಠದ ವತಿಯಿಂದ ದೊರೆತ ಸಮಾಜ ತಿಲಕ ಪ್ರಶಸ್ತಿ ಮತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಕೇಂದ್ರ ಪರಿಷತ್ ವತಿಯಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರಿಂದ ದೊರೆತ ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿಗಳೇ ಸಾಕ್ಷಿ. 1959 ಮಾರ್ಚ್ ತಿಂಗಳ 8ರಂದು ಮರವಡ ಶ್ರೀ ಕೇಶವ ಭಟ್ ಮತ್ತು ಶ್ರೀಮತಿ ತಿರುಮಲೇಶ್ವರಿ ದಂಪತಿಗಳಿಗೆ ಜನಿಸಿದ ಮರವಡ ಶ್ರೀ ಕೃಷ್ಣ ಭಟ್ಟರವರು ಸದ್ಯ ಬಂದ್ಯೋಡು ನಿವಾಸಿಯಾಗಿ ಉದ್ಯಮಿಯಾಗಿ ಬದುಕಿನ ಏರಿಳಿತಗಳಿಗೆ ಹಿಗ್ಗದೆ ಕುಗ್ಗದೆ ಮುನ್ನಡೆದು ಕೊಡುಗೈದಾನಿಯಾಗಿ ಪ್ರಸಿದ್ಧಿಯನ್ನ ಪಡೆದಿರುವೆ. ತಮಗೆ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಇದರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಇದನ್ನ ಸಂಸ್ಥೆಯ ಹಿರಿಯ ಸದಸ್ಯರಾದ ಪ್ರವೀಣ್ ಕುಮಾರ್ ಇವರು ನೆರವೇರಿಸಿಕೊಡುವಂತೆ, ಜೊತೆಯಲ್ಲಿ ಎಲ್ಲ ಅತಿಥಿ ಗಣ್ಯರು ಇದನ್ನು ನೆರವೇರಿಸಿಕೊಡುವಂತೆ ಮನವಿ. ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಇದರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಶ್ರೀ ಕೃಷ್ಣ ಭಟ್ ಮರವಡ ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವದ ಸನ್ಮಾನ.
ಇನ್ನು ಮುಂದೆ ಸನ್ಮಾನವನ್ನ ಸ್ವೀಕರಿಸಲಿರುವಂತಹ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ ಶ್ರೀ ಶಶಿಧರ ಶೆಟ್ಟಿ ಗ್ರಾಮ ಚಾವಡಿ ಆಡಳಿತ ಮುಕ್ತೇಶ್ವರರು ಸೀರೆ ಶ್ರೀ ಶಂಕರನಾರಾಯಣ ದೇವಸ್ಥಾನ ಶಿರಿಯ ತಾವುಗಳು ಈ ಸನ್ಮಾನ ಸ್ವೀಕಾರಕ್ಕಾಗಿ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ಮನವಿ. ಬಂಧುಗಳೇ, ಪ್ರತಿಷ್ಠಿತ ಮಹಾಗಣಪತಿ ಟ್ರಾನ್ಸ್ಪೋರ್ಟರ್ಸ್ ಇದರ ಮಾಲಕರಾಗಿರುವ ಹುಟ್ಟೂರು ಮಂಗಲ್ಪಾಡಿ ಆದರೂ ಕೂಡ ಉದ್ಯೋಗ ನಿಮಿತ್ತ ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿರುವ ಇವರು ಅನೇಕ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಟ್ಟವರು. ಸೀರೆ ಶಂಕರನಾರಾಯಣ ದೇವಸ್ಥಾನ ಆಡಳಿತ ಮುಕ್ತೇಶ್ವರರು ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಕೊಡುಗೈದಾನಿ. ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ಹಮ್ಮಿಕೊಳ್ಳುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವಂಥ ಇವರಿಗೆ ಪ್ರಸ್ತುತ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿನಗರ ಬಂದಿಯೋಡು ಇದರ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಸಂಸ್ಥೆಯ ಸದಸ್ಯರಾದ ಚರಣ್ ರವರು ಇದನ್ನ ನಿರ್ವಹಿಸುವಂತೆ, ಜೊತೆಯಲ್ಲಿ ಎಲ್ಲ ಅತಿಥಿಗಳು ಸಹಕಾರವನ್ನು ಕೊಡುವಂತೆ ಮನವಿ. ವೇದಿಕೆಯಲ್ಲಿ ಶ್ರೀ ಶಶಿಧರ ಶೆಟ್ಟಿ ಗ್ರಾಮ ಚಾವಡಿ ಆಡಳಿತ ಮುಖ್ಯಸ್ಥರು ಶ್ರೀ ಶಂಕರನಾರಾಯಣ ದೇವಸ್ಥಾನ ಶಿರಿಯ ಇವರಿಗೆ ಗೌರವದ ಸನ್ಮಾನ. ಮುಂದೆ ಸನ್ಮಾನವನ್ನ ಸ್ವೀಕರಿಸುವಂತವರು ವಿಶಿಷ್ಟ ವ್ಯಕ್ತಿತ್ವ ನಮ್ಮವರೇ ಆಗಿರುವಂತ ಶ್ರೀ ರಾಜೇಶ್ ಕುಮಾರ್ ಬಿ ತಾವುಗಳು ಸನ್ಮಾನ ಸ್ವೀಕಾರಕ್ಕಾಗಿ ವಿಶೇಷ ಆಸನವನ್ನು ಸ್ವೀಕರಿಸುವಂತೆ ಮನವಿ. ಬಂಧುಗಳೇ, ನಮ್ಮ ಸಮೀಪ ನಿವಾಸಿ ನಮ್ಮವರೇ ಆಗಿರುವಂತ ನಮ್ಮಲ್ಲಿ ಓರ್ವರಾಗಿರುವಂತ ಶ್ರೀ ರಾಜೇಶ್ ಕುಮಾರ್ ಬಿ ತಮ್ಮ ಎಳೆಯ ವಯಸ್ಸಿನಿಂದಲೇ ಕಲಾವಾಸನೆಯನ್ನು ಹೊಂದಿದ ಇವರು ಅನೇಕ ನಾಟಕ, ಸಿನಿಮಾ, ಕಿರುಚಿತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನ ನೀಡಿದಂಥವರು. ತುಡು ಹಾಸ್ಯ ಪ್ರದರ್ಶನದಲ್ಲಿ ಎತ್ತಿದ ಕೈ, ಕಡಮುಖನ ಪಾತ್ರದಲ್ಲಾಗಿರಲಿ, ಹಾಸ್ಯ ಪಾತ್ರದಲ್ಲಾಗಿರಲಿ ತಮ್ಮದೇ ಆದಂಥ ಶೈಲಿಯನ್ನ ವೇದಿಕೆಯಲ್ಲಿ ತಂದು ಅನೇಕ ಪ್ರೇಕ್ಷಕರ ಮನವನ್ನ ಗೆದ್ದಂಥ ನಮ್ಮೂರಿನ ಹೆಮ್ಮೆಯ ಪ್ರತಿಭೆ ಶ್ರೀ ರಾಜೇಶ್ ಕುಮಾರ್ ಬಿ ಇವರಿಗೆ ನಮ್ಮ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಇದನ್ನ ಹಿರಿಯ ಸದಸ್ಯರಾದ ಜಗನ್ನಾಥ ಇವರು ನೆರವೇರಿಸಿಕೊಡುವಂತೆ ಮನವಿ. ವೇದಿಕೆಯಲ್ಲಿ ಶ್ರೀ ರಾಜೇಶ್ ಕುಮಾರ್ ಬಿ ಇವರಿಗೆ ಗೌರವದ ಸನ್ಮಾನ. ಮುಂದೆ ಸನ್ಮಾನವನ್ನ ಸ್ವೀಕರಿಸುವಂತ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ ಶ್ರೀ ರಾಕೇಶ್ ದಿಲ್ಸೆ ಬಂದಿಯೋಡು ತಾವುಗಳು ಈ ಸನ್ಮಾನ ಸ್ವೀಕಾರಕ್ಕಾಗಿ ವಿಶೇಷ ಆಸನವನ್ನ ಸ್ವೀಕರಿಸುವಂತೆ ಮನವಿ. ಬಂಧುಗಳೇ, ಜೂನಿಯರ್ ರಘು ದೀಕ್ಷಿತ್ ಖ್ಯಾತಿಯ ಇವರು ಸಂಗೀತ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನ ಮಾಡಿ ದೇಶ ವಿದೇಶದಲ್ಲೂ ಸಂಗೀತದ ರಸದೌತಣ ನೀಡಿದ್ದು, ಜೊತೆಗೆ ಒಬ್ಬ ಉತ್ತಮ ಕ್ರಿಕೆಟ್ ಆಟಗಾರನಾಗಿಯೂ ಕಿರುಚಿತ್ರ ನಿರ್ದೇಶಕರಾಗಿಯೂ ಇಂದು ಜನರ ಮನಸ್ಸಲ್ಲಿ ಸ್ಥಾನವನ್ನ ಗಳಿಸಿದ್ದಾರೆ. ರಾಕೇಶ್ ಅವರು ಮಂಗಲ್ಪಾಡಿ ಗ್ರಾಮದ ಬಂದಿಯೋಡಿನ ಬಾಲಕೃಷ್ಣ ಮತ್ತು ಹೇಮಲತಾ ದಂಪತಿಗಳ ಸುಪುತ್ರ. ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಮಂಗಲ್ಪಾಡಿ ಸರ್ಕಾರಿ ಶಾಲೆಯಲ್ಲಿ ಪಡೆದು ಪ್ರೌಢ ಶಿಕ್ಷಣವನ್ನ ಮಂಗಳೂರು ಕೆನರಾ ಇಲ್ಲಿ ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನ BEM ನಲ್ಲಿ ಪಡೆದು ಪದವಿ ಶಿಕ್ಷಣವನ್ನ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನಲ್ಲಿ ಮುಗಿಸಿದ್ದಾರೆ. ಕನ್ನಡ, ಹಿಂದಿ, ತುಳು, ತಮಿಳು, ಮಲಯಾಳಂ ಹೀಗೆ ಅನೇಕ ಭಾಷೆಯಲ್ಲಿ ಹಾಡು ಹಾಡುವ ಮೂಲಕ ಇವರು ಹಾಡಿನ ಜೊತೆಗೆ ನೃತ್ಯವನ್ನ ಮಾಡುತ್ತಾ ಜನರ
ಮನವನ್ನ ರಂಜಿಸಿದ ಇವರಿಗೆ ನಮ್ಮ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಈ ಸನ್ಮಾನವನ್ನ ನಿರ್ವಹಿಸುವಂತೆ ಸಂಸ್ಥೆಯ ಹಿರಿಯ ಸದಸ್ಯರು ಪ್ರಭಾಕರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಎಲ್ಲ ಅತಿಥಿಗಳು ಇದನ್ನ ನಿರ್ವಹಿಸಿಕೊಡುವಂತೆ ಮನವಿ. ವೇದಿಕೆಯಲ್ಲಿ ಶ್ರೀ ರಾಕೇಶ್ ದಿಲ್ಸಿ ಬಂದಿಯೋಡ್ ಇವರಿಗೆ ಗೌರವದ ಸನ್ಮಾನ. ಮುಂದೆ ಸನ್ಮಾನವನ್ನ ಸ್ವೀಕರಿಸುವಂತ ಮತ್ತೋರ್ವ ವಿಶಿಷ್ಟ ವ್ಯಕ್ತಿತ್ವ, ನಮ್ಮವರೇ ಉದಯೋನ್ಮುಖ ಪ್ರತಿಭೆ ಶ್ರೀ ಹರ್ಷ ಆದಿತ್ಯ ಕುಮಾರ್. ತಾವುಗಳು ದಯವಿಟ್ಟು ಈ ಸನ್ಮಾನವನ್ನ ಸ್ವೀಕರಿಸುವುದಕ್ಕಾಗಿ ವಿಶೇಷ ಆಸನದಲ್ಲಿ ಆಸೀನರಾಗುವಂತೆ ಮನವಿ. ಬಂಧುಗಣೆ, ಕಿಶೋರ್ ಹಾಗೂ ಶೋಭಾ ದಂಪತಿಯ ಸುಪುತ್ರನಾದ ಇವರು ಉದಯೋನ್ಮುಖ ಕ್ರೀಡಾಪಟು. ಕ್ರಿಕೆಟ್, ಫುಟ್ಬಾಲ್ ಈ ಕ್ರೀಡೆಗಳಲ್ಲಿ ಮಿಂಚುತ್ತಿರುವವರು. ವಿಶೇಷವಾಗಿ ಶಾರೀರಿಕವಾಗಿ ಹಲವು ಸಮಸ್ಯೆಗಳು ಕೂಡ ಇದ್ದರೂ ಅದನ್ನೆಲ್ಲ ಎದುರಿಸಿ ಕ್ರೀಡೆಯಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅನ್ನುವಂಥ ಛಲವನ್ನ ತೊಟ್ಟಂಥ ನಮ್ಮ ಉದಯೋನ್ಮುಖ ಪ್ರತಿಭೆ ಇನ್ನಷ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ತಾವು ಗುರುತಿಸಿಕೊಳ್ಳುವಂತೆ ಆಗಲಿ ಎನ್ನುವ ಆಶಯದೊಂದಿಗೆ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗೌರವದ ಸನ್ಮಾನ. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಅವರು ಇದನ್ನು ನೆರವೇರಿಸಿಕೊಡಬೇಕು. ಜೊತೆಯಲ್ಲಿ ಎಲ್ಲ ಅತಿಥಿಗಳು ಜೊತೆ ಸೇರುವಂತೆ ಮನವಿ. ವೇದಿಕೆಯಲ್ಲಿ ಶ್ರೀ ಹರ್ಷ ಆದಿತ್ಯ ಕುಮಾರ್ ಇವರಿಗೆ ಗೌರವದ ಸನ್ಮಾನ. ಮುಂದೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಶುಭ ನುಡಿಯನ್ನ ನೀಡುವಂತೆ ಶ್ರೀ ಸುಕುಮಾರಿಯು ಅಧ್ಯಕ್ಷರು ಉಪ್ಪಡ ಶ್ರೀ ಭಗವತಿ ಕ್ಷೇತ್ರ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದಾರೆ. ಭಗವತಿ ಅಮ್ಮನ ವಂದಿಸ್ತಾ ಹಾಗೂ ವಿಷ್ಣುಮೂರ್ತಿ ದೇವರನ್ನು ವಂದಿಸ್ತಾ ಹಾಗೂ ವೇದಿಕೆಯಲ್ಲಿರುವ ಕಾರಣವರೇ ಹಾಗೂ ಅಧ್ಯಕ್ಷರೇ ಹಾಗೂ ಮಹಿಳೆಯರೇ, ಮಕ್ಕಳೇ, ಯುವಕರೇ, ಇವತ್ತು ವಿಷ್ಣುಮೂರ್ತಿಯ ಒತ್ತಕ್ಕಾಲ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಒಗ್ಗಟ್ಟಿಸಿದ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಕುಣಿತ ಭಜನ. ನಮ್ಮ ಮಕ್ಕಳಿಗೆ ಕುಣಿತ ಭಜನೆ ಮಾತ್ರ ಕೊಟ್ಟರೆ ಸಾಲದು, ಅವರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮುಂದಿನ ಕಾಲಲ್ಲಿ ನಿಲ್ಲುವಂತೆ ಮಾಡಬೇಕು. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಕಲಿಯುತ್ತವರು ಸ್ವಲ್ಪ ಕಡಿಮೆ. ಯಾಕಂದರೆ ನಾವು ಇಂಥ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಕ್ಕಳನ್ನೆಲ್ಲ ತೊಡಗಿಸಿಕೊಂಡ್ರೆ ಸಾಲದು, ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಮುಂದಕ್ಕೆ ಅವರ ಕಾಲಲ್ಲಿ ನಿಲ್ಲುವಂಥ ಯೋಗ್ಯತೆಯನ್ನು ಅವರ ತಾಯಂದಿರು ಮತ್ತು ತಂದೆಯಂದಿರು ನೆರವೇರಿಸಿಕೊಡಬೇಕು. ಯಾಕಂದರೆ ಮುಂದಿನ ಯುವಜನ ಸಂಘಕ್ಕೆ ಖಾಲಿ ಧಾರ್ಮಿಕ ಕಾರ್ಯಕ್ರಮದಲ್ಲಿದ್ದರೂ ಸಾಕಾಗುವುದಿಲ್ಲ. ಇನ್ನು ಮುಂದಕ್ಕೆ ನಮ್ಮ ಯುವಜನರು ಕಲಿತು ಒಳ್ಳೆಯ ಎಜುಕೇಷನ್ ಆಗಿ ಬರಬೇಕು. ಯಾಕಂದರೆ ನಮ್ಮ ಕಾಸರಗೋಡು ಡಿಸ್ಟ್ರಿಕ್ಕಲ್ಲಿ ನಮ್ಮ ಎಜುಕೇಷನ್ ಸ್ವಲ್ಪ ಕಡಿಮೆ. ಯಾಕೆಂದರೆ ನಮ್ಮ ಮಕ್ಕಳನ್ನು ಯಾರು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುವುದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಆ ದುಡಿಮೆಯ ಸಂಪತ್ತು ಇರುವುದಿಲ್ಲ. ಅದನ್ನು ನಾವು ಪ್ರಯತ್ನಿಸಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಆಗಿ ಸ್ವಲ್ಪವಾದರೂ ಹಣವನ್ನು ಇಟ್ಟು ಅವರ ಮುಂದಿನ ಬಾಲಿಗೆ ಜೀವನವನ್ನು ತಂದೆಯವರು ತಾಯಂದಿರು ಅದಕ್ಕೆ ಬೇಕಾಗಿ ಸಹಕರಿಸಬೇಕಂತೇಳಿ ನನ್ನ ಎರಡು ಮಾತನ್ನು ಹೇಳಿ ನಿಲ್ಲಿಸ್ತೇನೆ. ಜೈ ಭಾರತ್. ಧನ್ಯವಾದಗಳು ಶ್ರೀ ಸುಕುಮಾರಯ್ಯ ಇವರಿಗೆ. ಮುಂದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇದೀಗ ತಾನೇ ವೇದಿಕೆಯಲ್ಲಿ ಸನ್ಮಾನಿಸಲ್ಪಟ್ಟಂಥ ಶ್ರೀ ಕೃಷ್ಣ ಭಟ್ ಮರವಡ ಶ್ರೇಷ್ಠ ಭಜನಾ ಸಾಧಕ ಪ್ರಶಸ್ತಿ ಪುರಸ್ಕೃತರು. ತಾವುಗಳು ಈ ಕಾರ್ಯಕ್ರಮಕ್ಕೆ ಮೌನದಿಂದಲೇ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿದ್ದೀರಾ. ಧನ್ಯವಾದಗಳು. ಮುಂದೆ ಸದಸ್ಯರು ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಶ್ರೀ ಕಿಶೋರ್ ಕುಮಾರ್ ಬಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡುವಂತೆ ಮನವಿ.
ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ವಿಶಿಷ್ಟ ವ್ಯಕ್ತಿಗಳಿಗೆ ನಮಸ್ತೆ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತು ನಮ್ಮ ಅಡ್ಕ ಕ್ಷೇತ್ರದಲ್ಲಿ ಒಂದು ಉತ್ಸವ ನಡೆಯುತ್ತಾ ಇದೆ. ಈ ಉತ್ಸವಕ್ಕೆ ಬಂದಂತಹ ಎಲ್ಲ ಜನರು, ಅಂದರೆ ಇಲ್ಲೊಂದು ಕಾರ್ಯಕ್ರಮ ನಡೆಯುವುದು 5 ವರ್ಷಕ್ಕೊಮ್ಮೆ. ಈ ಕಾರ್ಯಕ್ರಮ ಅದಕ್ಕೆ ಒಂದು ವೇದಿಕೆಯಾಗಿ ನಮ್ಮ ಸಂಸ್ಥೆಗೆ ಸಿಕ್ಕಿರುತ್ತದೆ. ಆ ಸಂಸ್ಥೆ ಬಗ್ಗೆ ಯಾರೂ ಏನೂ ಹೇಳಿಲ್ಲ. ಯಾಕಂತೇಳಿದರೆ ಸಂಸ್ಥೆಯಲ್ಲಿ ಒಬ್ಬ ಸದಸ್ಯನೂ ಹೌದು, ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನೂ ಹೌದು ನಾನು. ಆದರೆ ಸಂಸ್ಥೆಯ ಒಂದು ರಿಪೋರ್ಟ್ ಇರ್ತದೆ, ಅದನ್ನು ಯಾರೂ ತಿಳಿಸಲಿಲ್ಲ. ಆಗ ನಾನು ಅದನ್ನು ನನ್ನ ಸಂಸ್ಥೆಯ ಸದಸ್ಯರಲ್ಲಿ ಕೇಳುವಾಗ ಹೇಳಿದ ಒಂದು ಮಾತು, ಸ್ವಾರ್ಥವಿಲ್ಲದೊಂದು ಮಾತು, ಎಲ್ಲ ಸಂಸ್ಥೆಗಳು ನಡೆಸುವ ರೀತಿಯಲ್ಲಿ ನಾವು ನಮ್ಮ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ. ದೊಡ್ಡ ಸಾಧನೆ ನಾವು ಮಾಡ್ತಾ ಇದ್ದೇವೆ. ಆದರೆ ಅದನ್ನು ನಮಗೆ ನಾವು ಕೊಟ್ಟ ಯಾರಿಗೆ ನಾವು ಅದರಿಂದ ಯಾವುದು ಸಮಾಜ ಸೇವೆ ದಕ್ಕಿಸಲ್ಪಟ್ಟಿದೆಯೋ ಅವರಿಗೆ ತಿಳಿದರೆ ಸಾಕು ಅಂತ ಒಂದು ವಿದ್ವತ್ತಿನ ಮಾತನ್ನು ಅವರು ಆಡಿದ್ದಾರೆ. ಅದು ಸಹ ಸರಿಯೇ. ಅದರಿಂದ ಈಗ ಯಾರಿಗೂ ಯಾವುದೇ ಮಾತಾಡಲು ಇಲ್ಲಿ ಅಂದರೆ ಸಮಯದ ಅಭಾವವಿದೆ. ಆದ ಕಾರಣ ನಾವು ಈ ಒಂದು ಉತ್ಸವಕ್ಕೆ ಅಥವಾ ಈ ಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಶುಭಾಶಂಸೆಯನ್ನು ಮಾತ್ರ ಕೋರಬಹುದು. ಹಾಗೂ ನನ್ನ ಈ ಸಣ್ಣ ಮಾತನ್ನು ನಿಲ್ಲಿಸ್ತಾ ನಿಮಗೆಲ್ಲರಿಗೂ ಶುಭಾಶಂಸೆಯನ್ನು ಕೋರ್ತಾ ನಿಲ್ಲಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಕಿಶೋರ್ ಕುಮಾರ್ ವಿ ಇವರಿಗೆ. ಬಂಧುಗಳೇ, ಈ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ನಡೆಸಬೇಕಿದ್ರೆ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಬೇಕಿದ್ರೆ ಇದಕ್ಕೆ ಪ್ರಮುಖ ಕಾರಣೀಭೂತರು, ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಂಥವರು ಗಲ್ಫ್ ಶಕ್ತಿ ಸದಸ್ಯರು. ಇವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ತಮ್ಮ ಕರತಾಡನದ ಆಶೀರ್ವಾದ ಗಲ್ಫ್ ಶಕ್ತಿ ಇದರ ಎಲ್ಲ ಸದಸ್ಯರು ಕೂಡ ಸಲ್ಲುವಂಥದ್ದು. ಮುಂಬರುವ ವರ್ಷಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಾಗಲಿ. ಇದೀಗ ಕೊನೆಯದಾಗಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿ ಗಣ್ಯರಾಗಿ ವೇದಿಕೆಯನ್ನು ಹಂಚಿಕೊಂಡಂತ ಅತಿಥಿಗಳಿಗೆ ಧನ್ಯವಾದವನ್ನು ತಿಳಿಸುವಂತ ಸಮಯ. ಮುಂಚಿತವಾಗಿ ಸನ್ಮಾನವನ್ನ ಸ್ವೀಕರಿಸಲ್ಪಟ್ಟಂತ ವ್ಯಕ್ತಿತ್ವಗಳ ಪೈಕಿ ಶ್ರೀ ರಾಕೇಶ್ ದಿಲ್ಸೆ ಬಂದಿಯೋಡು ಗಾಯಕರು ಒಂದೆರಡು ತಮ್ಮ ಅನುಭವದ ಮಾತನ್ನ ನಮ್ಮ ಜೊತೆ ಹಂಚಿಕೊಡ್ಬೇಕಾಗಿ ಅಪೇಕ್ಷೆ. ಧಾರ್ಮಿಕ ಕಾರ್ಯದಲ್ಲಿ ಭಾಗವಹಿಸಲಿರುವುದರಿಂದ ಶ್ರೀ ಕೃಷ್ಣ ಕಾರ್ನವರ್, ಅದೇ ರೀತಿಯಲ್ಲಿ ಶ್ರೀ ಕೃಷ್ಣ ಪಿ ಶ್ರೀಯುತ ಕೃಷ್ಣ ಕಾರ್ನವರ್ ಅಡಕ ಶ್ರೀ ಭಗವತಿ ಕ್ಷೇತ್ರ ನಮ್ಮ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು. ಭಗವತಿ ಮಾತೆ ಹಾಗೂ ವಿಷ್ಣುಮೂರ್ತಿ ಅಮ್ಮನಿಗೆ ಅಡ್ಡ ಬೀಳುತ್ತಾ ಇವತ್ತಿನ ಈ ಸುಂದರ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಗುರು ಹಿರಿಯರು ಅತಿಥಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆಯ ಮುಂಭಾಗ ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳು ಹಾಗೆಯೇ ಕಲಾಭಿಮಾನಿಗಳು ಎಲ್ಲರಿಗೂ ವಂದಿಸುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಒತ್ತೆಕೋಲ ಕೆಂಡ ಸೇವೆ ಕೂಡ ಶುರುವಾಗಲಿಕ್ಕಿದೆ. ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಹಾಗೆಯೇ ಈ ಮಣ್ಣಿನಲ್ಲಿ, ಭಗವತಿ ಮಣ್ಣಿನಲ್ಲಿ ನಾನು 20 ವರ್ಷದ ಮುಂಚೆ ಇದೇ ಮಣ್ಣಿನಲ್ಲಿ ನನ್ನ ಕಲಾ ಜೀವನವನ್ನು ಪ್ರಾರಂಭಿಸಿದ್ದೆ. ಆಗ ಗೋಪಾಲಕೃಷ್ಣದ ಕಳೆಯಾಟದ ವೇದಿಕೆಯಲ್ಲಿ ನಾನು ಹಾಡಿದ್ದೆ. ಸೊ ಅದೇ ವೇದಿಕೆಯಲ್ಲಿ 20 ವರ್ಷದ ನಂತರ ನನಗೆ ನಮ್ಮದೇ ಸಂಘ ಸಂಸ್ಥೆಯಿಂದ ಸನ್ಮಾನಿಸಿದ ನನಗೆ ತುಂಬಾ ಹೆಮ್ಮೆ ಆಯಿತು. ಭಗವತಿಯ ಮಣ್ಣಿನಲ್ಲೇ ಇದೇ ಅಂಗಳದಲ್ಲಿ ನಾವು ಕ್ರಿಕೆಟ್ ಕೂಡ ಆಡಿ ಬೆಳೆದವರು. ಸೊ ತುಂಬಾ ಸಂತೋಷವಾಯಿತು. ನಮ್ಮ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆಗೆ ಧನ್ಯವಾದ ಹೇಳುತ್ತಾ, ಹಾಗೆಯೇ ಈ ವೇದಿಕೆಯಲ್ಲಿ ಸನ್ಮಾನಿತಗೊಂಡಿರುವ ಎಲ್ಲರಿಗೂ ಅಭಿನಂದಿಸುತ್ತಾ, ಮತ್ತೊಮ್ಮೆ ಒಂದೇ ಮಾತಲ್ಲಿ ಎಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಶ್ರೀ
ಕಾರಣವ ಅಚ್ಚ ನಮ್ಮ ಎಲ್ಲರ ಪ್ರೀತಿಯ ಕಾರಣಚ್ಚನವರಿಗೂ ಕೂಡ ಈ ವೇದಿಕೆಯಲ್ಲಿ ಬಂದದಕ್ಕೆ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂತಹ ಸದಸ್ಯರು ಮಂಗಲವಾಡಿ ಗ್ರಾಮ ಪಂಚಾಯತ್ನ, ಹಾಗೆಯೇ ನಮ್ಮ ಶಕ್ತಿ ಕ್ರೀಡಾ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ಅಂತ ಹೇಳ್ಬೋದು ಕಿಶೋರ್ ಕುಮಾರ್ ಬಂದ್ಯೋಡು, ನಮ್ಮ ಶಕ್ತಿ ತಂಡದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು, ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೆಯೇ ನಮ್ಮವರಾದಂಥ ವಿಜಯ್ ಕುಮಾರ್ ರೈ ಸದಸ್ಯರು ಮಂಗಲ್ಪಾಡಿ ಗ್ರಾಮ ಪಂಚಾಯತ್, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶುಭ ನುಡಿ ಹೇಳಿದಂಥ ಅವರಿಗೆ ಕೂಡ ಈ ಸಭೆಯ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ. ಸುಕುಮಾರ್ ಯು ಅಧ್ಯಕ್ಷರು ಉಪ್ಪಳ ಶ್ರೀ ಭಗವತಿ ಕ್ಷೇತ್ರ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಸಭೆಗೆ ನೀಡಿದ್ದಕ್ಕಾಗಿ ನಿಮಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಶ್ರೀ ಲಕ್ಷ್ಮಣ ಕುಂಬಳೆ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಉಪ್ಪಳ ಮಂಜೇಶ್ವರ, ಇವರಿಗೆ ಕೂಡ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಶ್ರೀ ಚರಣ್ ಬಂದೇವಡು ನಮ್ಮ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ಕೋಶಾಧಿಕಾರಿ, ಹಾಗೆಯೇ ನಮ್ಮ ಶಕ್ತಿ ಸಂಸ್ಥೆಯ ಮಾಜಿ ನಮ್ಮ ಅಧ್ಯಕ್ಷರು ಕೂಡ ಹೌದು, ಅವರಿಗೆ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಈ ಸಭೆಯಲ್ಲಿ ಸನ್ಮಾನಿಸಲ್ಪಟ್ಟ ಎಲ್ಲ ಮಹನೀಯರು, ಹಾಗೆಯೇ ನಮ್ಮ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿಯಾಗಿರುವಂಥ ಹರ್ಷನ್ ಅವರಿಗೆ ಕೂಡ ನಾನು ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ಸೊ ಒಂದೇ ಮಾತಲ್ಲಿ ಎಲ್ರಿಗೂ ಧನ್ಯವಾದ ಹೇಳುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಸೇರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆತ್ಮೀಯವಾದಂತಹ ಆಶೀರ್ವಾದವನ್ನು ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಪರವಾಗಿ ಶಾರದಾ ಕಲಾರ್ಟ್ಸ್ ಅವರ ನಾಟಕ ಕೂಡ ಇದೆ, ಅವರಿಗೂ ಕೂಡ ಮುಂಚೆನೇ ಧನ್ಯವಾದ ಹೇಳುತ್ತಾ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಸೊ ಒಂದೇ ಮಾತಲ್ಲಿ ಸಭಾ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತೇವೆ. ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಅತಿಥಿಗಳಿಗೆ ಬೀಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಒಂದೇ ಮಾತರಂ, ಜೈ ಹಿಂದ್, ಥ್ಯಾಂಕ್ ಯು. ತಮಗೂ ಕೂಡ ಧನ್ಯವಾದಗಳು ಶ್ರೀ ರಾಕೇಶ್ ದಿಲ್ಸೆ ಬಂದಿಯೋಡು. ಬಂಧುಗಡೆ, ಇದೇ ವೇದಿಕೆಯಲ್ಲಿ ಮುಂದೆ ವೇದಿಕೆಗೆ ಪ್ರಥಮವಾಗಿ ಪಾದಾರ್ಪಣೆ ಮಾಡುವಂಥ ಸ್ಥಳೀಯ ಭರತನಾಟ್ಯ ಪ್ರತಿಭೆಗಳು
ಹಂತದಲ್ಲಿ ಇರುವಂತಹ ನಮ್ಮ ಕಾರ್ಯಕ್ರಮಗಳು ಕೂಡ ಆದಷ್ಟು ಬೇಗ ಈ ಕಡೆ ಬರಬೇಕಾಗಿ ವಿನಂತಿ. ಶಾಲು ಸ್ವೀಕರಿಸಲು ಯಾರು ಬಾಕಿ ಇದ್ದಾರೆ ನಮ್ಮ ಕಾರ್ಯಕರ್ತರು ಆದಷ್ಟು ಬೇಗ ಬರಬೇಕು. ಇನ್ನು ಕೆಲವೇ ನಿಮಿಷಗಳಲ್ಲೇ ವಿಷ್ಣುಮೂರ್ತಿ ದೈವದ ಕುಂಚಾಟಂ ಕಾರ್ಯಕ್ರಮ ನಡೆಯಲಿದೆ.
ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಮಾತೆಯರಿಗೂ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರಿಗೂ ಶಾಲಿನ ವ್ಯವಸ್ಥೆಯಲ್ಲಿ ನಮಗೆ ಸಹಕಾರ ಕೊಟ್ಟವರು ಜಯೇಂದ್ರ ಕೊಪ್ಪಳ NRI, ಗೋಕುಲ್ದಾಸ್ ಬಂದಿಯೋಡು NRI, ಮಧುಸೂದನ್ ಬಂದಿಯೋಡು NRI. ಇವರೆಲ್ಲರಿಗೂ ತಾಯಿ ಭಗವತಿ ಮಾತೆಯು ಆಯುರಾರೋಗ್ಯ, ಸುಖ, ಸೌಖ್ಯ, ಸಮೃದ್ಧಿ, ಅಭಿವೃದ್ಧಿಯನ್ನ ಕರುಣಿಸಿ ಇನ್ನು ಮುಂದೆ ಕೂಡ ತಾಯಿ ಭಗವತಿ ಮಾತೆಯ ಸನ್ನಿಧಿಯಲ್ಲಿ ಇದಕ್ಕಿಂತಲೂ ಒಳ್ಳೆಯದಾದ ಸೇವೆಯನ್ನ ನೀಡುವಂತಹ ಭಾಗ್ಯವನ್ನ ಕರುಣಿಸಿ ಎಂದು ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ.
Thank you.
ಈ ವರ್ಷದ ಅತ್ಯುತ್ತಮ ನಾಟಕ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಅಭಿನಯಿಸುವ ಕಥೆ ಗೇಟೆ ಉಂಟು ತುಳು ನಾಟಕ ಪ್ರದರ್ಶನ ವೇದಿಕೆಯಲ್ಲಿ ನಡೆದಿದೆ. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂತ ನಮ್ಮ ಗಲ್ಫ್ ಶಕ್ತಿ ಇದರ ಎಲ್ಲ ಸದಸ್ಯರ ರೀತಿಯಲ್ಲಿ ಶಕ್ತಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಕಲಾ ಸಂಸ್ಥೆ ರಿಜಿಸ್ಟರ್ಡ್ ಶಕ್ತಿ ನಗರ ವತಿಯಿಂದ ಇದರ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಹೃದಯ ಅಂತರಾಳದ ವಂದನೆಗಳನ್ನ ಸಲ್ಲಿಸುವ ಮೂಲಕ ಮುಂದೆ ವೇದಿಕೆಯನ್ನ ಶಾರದಾ ಆರ್ಟ್ಸ್ ಕಲಾವಿದರು ರಿಜಿಸ್ಟರ್ಡ್ ಮಂಜೇಶ್ವರ ಇವರಿಗೆ ನಾವು ಬಿಟ್ಟುಕೊಡ್ತಾರೆ. ಆತ್ಮೀಯ ಭಗವದ್ಭಕ್ತರು, ಇತಿಹಾಸ ಪ್ರಸಿದ್ಧರಾದಂಥ ಶ್ರೀ ಭಗವತಿ ಕ್ಷೇತ್ರದ ಒತ್ತೆಕೋಲಾಯ ಕ್ರೀಡೆ ಸೇವೆ ಸಲುವಾಗಿ ಇಲ್ಲಿ ಏರ್ಪಡಿಸಿದ ಸಾಂಸ್ಕೃತಿಕ ಕಲಾ ಕಾರ್ಯಕ್ರಮ ನಾಟಕ ಕಥೆ ಗೆಡ್ಡೆಯೊಂದು. ಈ ನಾಟಕವು ಇದು ಕುಣಿಚಾಟ ಕಳೆದ ಕೂಡಲೇ ಸಾಧಾರಣ 1-1:30 ಗಂಟೆಗೆ ಪ್ರಾರಂಭವಾಗಲಿದೆ. ತಾವು ತಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾರೆ.
അച്ഛന്മാർ കാണുന്നില്ല, അതല്ല അച്ഛന്മാർ
ആ അല്ല തരുന്ന് വേണുണ്ടാക്കി
വന്നു മൂർത്തം കുറിച്ചു. അങ്ങനെ മൂർത്തം അതിൽ ശമനം കണ്ടു. അങ്ങനെ ഇന്നത്തെ ദിവസം പന്നാരേടുന്ന കാലനേരത്ത് ഐശ്വര്യം ഞാനും നാരായണൻ്റെ തിരുമുഖമെന്ന് ശോഭയാവുന്നു. അങ്ങനെ രാവണന് സമാനമായിട്ട് 80 വില്ലി കെട്ടിയിരിക്കുന്ന നഗരത്തോരണം അല്ലേ, ഞാൻ എൻ്റെ ചങ്ങാതി എൻ്റെ ഒത്തരാശിങ്ങളിൽ ഒന്ന് രൂപയോടെ കാണേണ്ട ഭാഗ്യം. അങ്ങനെ നാരായണൻ്റെ 4ാമത്തെ അവതരിച്ച നാരായണൻ്റെ തിരുമുഖം
ആ കാര്യങ്ങളെല്ലാം നേർവഴിക്ക് നടത്തി തരണമെന്ന് പ്രാർത്ഥനയല്ല. കാരണം അതുവരെക്കും നിങ്ങൾ സന്തോഷത്തോണ്ട് നടത്തി തന്നല്ല. കാരണം ആ പോട്ടെ സങ്കടമൊന്നും വേണ്ട. കാരണം ഈ കണ്ടില്ല എന്തെല്ലാം ആഗ്രഹിച്ചു ആ കാര്യങ്ങളെല്ലാം ഞാൻ എന്റെ ചങ്ങാതി അങ്ങനെ നിങ്ങളുടെ തറവാട്ടിലെ ധർമ്മദൈവങ്ങളെല്ലാം നടത്തി തരണമെന്ന് പ്രാർത്ഥിച്ചാൽ എന്ത് മഴ പോലെ വരുന്നുണ്ടെങ്കിൽ മഞ്ഞ് പോലെ തട്ടിയിട്ട് സന്തോഷം ആവട്ടെ. ഭയഭക്തി വിശ്വാസം കൊണ്ട് പ്രാർത്ഥിച്ചാലേ നിങ്ങളെ തറവാട്ടിന്റെ അഭിമാനത്തിന് കുറേ വരുത്താണ്ട് നേടുവയ്ക്കണം. സന്തോഷം വിചാരി വിഷയങ്ങളെ ആവട്ടെ. സന്തോഷം നല്ല വിചാരി ആവട്ടെ. ഇങ്ങനെ മാതാവിന്റെ ആ മണ്ണിന്റെ കത്തുന്ന കരം പിടിച്ചിരിക്കുന്നല്ലേ ആവട്ടെ. ഇനിയെങ്കിലും എന്റെ ആ കർമ്മം ചെയ്യുവാനായി ഭാഗ്യം നിങ്ങൾക്ക് ഉണ്ടാക്കി തന്നു പ്രാർത്ഥന. അങ്ങനെ ഇവര് നിങ്ങളെ തറവാട്ടിലെ ധർമ്മദീപങ്ങൾ സന്തോഷമായല്ലേ. കാലകാലം കഴിഞ്ഞ് യൗവനം കഴിഞ്ഞ് പൊന്നു പഠിക്കാവാണ്ട് പരിപാലിച്ചിട്ടുണ്ടല്ലേ. ചെറിയ തറവാട്ടിന്റെ അഭിമാനം കുറവാണ്ട് അല്ലേ. ഇങ്ങനെ ഈ ഇങ്ങനെ അടുത്ത 40-50-80 ഇങ്ങനെ കൂടി കാണുവാൻ ഒരു ഭാഗ്യം നിങ്ങൾ സിദ്ധിച്ചല്ലേ. അവിടെ നിങ്ങൾ ഭയഭക്തി വിശ്വാസിച്ച ഭക്തി കൊണ്ട് വിശ്വസിച്ചാൽ നിങ്ങൾക്ക് വന്നിരിക്കുന്ന സങ്കടങ്ങളെല്ലാം ಅಲ್ಲ ಅದು ಆಪೋಸಿಟ್ ಕೂಡ ಆಗ್ತದೆ ಅಲ್ಲ ನಿಮಗೆ ತೋರಿಸಿ ഇത് നിങ്ങൾക്കൊന്നും വേണ്ടിയിട്ടല്ലേ. ഞങ്ങളൊരു രോഗഭാഗ്യം ദേവൻ അനുഭവിച്ച് തന്നിട്ടുണ്ടല്ലോ. ആദ്യം ഞാൻ നാളെ തണ്ടക്കെട്ട വഴി ആദ്യകാലത്തെങ്കിൽ പൂർവികന്മാർക്ക് തന്ന പ്രകാശവണ്ണം ഇന്നേവരെക്കും പല പല ദിക്കങ്ങളൊപ്പതിനാൽ ചിറകെട്ടിപ്പാറി പറന്ന് കയ്യെടുത്ത് പോകുന്ന ദിക്കങ്ങളൊപ്പതിനാലും അഭിമാനത്തെ കുറിച്ചിട്ടുണ്ട്. ഇന്നത്തെ സാധാരണമായിട്ട് ഒന്നും ചിറകെട്ടിട്ടുണ്ട്. കീഴിൽ പറഞ്ഞിരിക്കുന്ന ലോകനാഥൻ മഹാവിഷ്ണുമൂർത്തി ആ തിരുമുഖത്തെ തുറന്നുപോകുന്ന കാലിനെറ്റെങ്കിലും ആ കുരുത്തോളം നിർഭമായിട്ട് നല്ലവണ്ണം ഇന്നേവരെക്കും തോന്നിച്ച് കളിച്ചു പോരുവാനുള്ളതായിരിക്കുന്ന യോഗഭാഗ്യങ്ങളൊപ്പതിനാൽ അനുഭവിച്ചിട്ടുണ്ട്. അങ്ങനെ ഒരു തൊട്ടിൽ കണ്ട് കടപ്പിടിച്ചിരിക്കുന്ന ദേവനെ കൊണ്ട്